ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ 100 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 100 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 100 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು, ಬೇಕಾದಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು, ಪೇಪರ್, ಪೆನ್ಸಿಲ್, ಎರೇಸರ್, ಸ್ಕೇಲ್, ಎಸಿ ಕಂಬೈನರ್, HT ಟ್ರಾನ್ಸ್ಫಾರ್ಮರ್, ಹ್ಯಾಮರ್, ಸ್ಕ್ರೂ ಡ್ರೈವರ್ ಸೆಟ್, 3 mm ನಿಂದ 16 mm ನ ಕ್ರಿಂಪಿಂಗ್ ಟೂಲ್, DE ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್ 6 mm ನಿಂದ 15 mm ವರೆಗೂ, ಮಲ್ಟಿಮೀಟರ್, ಸೋಲಾರ್ ಪ್ಯಾನೆಲ್ಗಳ ಪ್ರಾಡಕ್ಟ್ ಪ್ರೊಫೈಲ್, ಬ್ಯಾಟರೀಸ್, ಅರೇ ಜಂಕ್ಷನ್ ಬಾಕ್ಸ್, ಚಾರ್ಜ್ ಕಂಟ್ರೋಲರ್, DC ಡಿಸ್ಕನೆಕ್ಟರ್ಗಳು, AC ಡಿಸ್ಕನೆಕ್ಟರ್, ಇನ್ವರ್ಟರ್. ಸೈಜಿಂಗ್ ಆಗಿ ಕಾಂಪೊನೆಂಟ್ಗಳ ಕ್ಯಾಲ್ಕುಲೇಷನ್, ಸ್ಯಾಂಪಲ್ ಕ್ಯಾಲ್ಕುಲೇಷನ್. ಬಲ್ಬ್ನ ರೇಟಿಂಗ್ 100 ವ್ಯಾಟ್ ಇದ್ರೆ ಅಂಥದ್ದು 5 ಲೋಡ್ಗಳಿದ್ದರೆ ಮತ್ತದು 6 ಗಂಟೆಗಳ ಕಾಲ ಬಳಕೆಯಾದರೆ ಪ್ರತಿ ಲೋಡ್ಗೆ ಆಗುವ ಪವರ್ ಕನ್ಸಂಪ್ಷನ್ 100 ವಾಟ್ಗಳು ಇಂಟು 6 ಗಂಟೆಗಳು ಇಸ್ ಈಕ್ವಲ್ ಟು 600 ವಾಟ್ ಅವರ್ಗಳು. ಹೀಗೆ 5 ಲೋಡ್ನ ಪವರ್ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು 600 ವಾಟ್ ಅವರ್ ಇಂಟು 5 ಲೋಡ್ಗಳು ಇಸ್ ಈಕ್ವಲ್ ಟು 3000 ವ್ಯಾಟ್ ಅವರ್ಗಳು. ಈ ಮೇಲ್ಕಂಡ ಲೋಡ್ಗಳಿಂದ ಬಳಕೆಯಾದ ಒಟ್ಟು ಪವರ್ 18280 ವಾಟ್ ಅವರ್. ಇದನ್ನು ಯೂನಿಟ್ಗಳಾಗಿ ಬದಲಾಯಿಸಿದರೆ 18280 ಡಿವೈಡೆಡ್ ಬೈ 1000 ಇಸ್ ಈಕ್ವಲ್ ಟು 18.28 ಯೂನಿಟ್ಗಳು. ಏಕೆಂದರೆ 1000 ವಾಟ್ ಅವರ್ ಅಥವಾ 1 ಕಿಲೋ ವಾಟ್ ಅವರ್ ಇಸ್ ಈಕ್ವಲ್ ಟು 1 ಯೂನಿಟ್. ಸೋಲಾರ್ ಪ್ಯಾನೆಲ್ನ ಸೈಜಿಂಗ್, 100 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನ ಸೈಜಿಂಗ್ ಹಲವಾರು ಕಾಂಪೊನೆಂಟ್ಗಳ ಮೇಲೆ ಅವಲಂಬಿಸಿರುತ್ತದೆ. ಅವುಗಳು ಸೋಲಾರ್ ಪ್ಯಾನೆಲ್ಗಳು, ಇನ್ವರ್ಟರ್, ಬ್ಯಾಟರಿ ಬ್ಯಾಂಕ್. 100 ಕಿಲೋ ವ್ಯಾಟ್ನ ಪ್ಲಾಂಟ್ ಕೆಪಾಸಿಟಿಗಾಗಿ 5 ಯೂನಿಟ್ಗಳ 20 ಕಿಲೋ ವ್ಯಾಟ್ ಸಿಸ್ಟಮ್ನ ಅವಶ್ಯಕತೆ ಇರುತ್ತದೆ. ಸೋಲಾರ್ ಪ್ಯಾನೆಲ್ಗಳನ್ನು ಕನೆಕ್ಟ್ ಮಾಡಿ ಪಡೆಯುವಂತಹ ಗರಿಷ್ಠ ವೋಲ್ಟೇಜ್ ಅಂದರೆ VM ಇಂಟು ಬಳಕೆಯಾದ ಪ್ಯಾನೆಲ್ಗಳ ಸಂಖ್ಯೆ. ಸಿಸ್ಟಮ್ ವೋಲ್ಟೇಜ್ DC ವ್ಯಾಲ್ಯೂ ಆಗಿದ್ದು ಇದನ್ನು ವರ್ಕಿಂಗ್ ವೋಲ್ಟೇಜ್ ಎಂದು ಕರೆಯುತ್ತಾರೆ. ಇದು ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನ ಎಲ್ಲಾ DC ಕಾಂಪೊನೆಂಟ್ಗಳಿಗೂ ಒಂದೇ ಆಗಿರುತ್ತದೆ. ಇದರಿಂದ ವೋಲ್ಟೇಜ್ನ ಅಸಮಾನತೆಯನ್ನು ತಪ್ಪಿಸಬಹುದು. 20 ಕಿಲೋ ವ್ಯಾಟ್ನ ಕೆಪಾಸಿಟಿಯ ಪವರ್ ಪ್ಲಾಂಟ್ಗೆ ಶಿಫಾರಸು ಮಾಡಲಾದ ಸಿಸ್ಟಮ್ ವೋಲ್ಟೇಜ್ 24 ವೋಲ್ಟ್ ಪ್ರತಿ ಯೂನಿಟ್ಗೆ. 20 ಕಿಲೋ ವ್ಯಾಟ್ನ ಕೆಪಾಸಿಟಿ ಇರುವ ಪ್ರತಿಯೊಂದು ಪವರ್ ಪ್ಲಾಂಟ್ಗೆ ಸೋಲಾರ್ ಅರೇಯಿಂದ ಕನಿಷ್ಠ 20,000 ವ್ಯಾಟ್ಗಳನ್ನು ಉತ್ಪಾದಿಸಬೇಕು. ಇದನ್ನು ಪಡೆಯಲು 250 ವ್ಯಾಟ್ ಪವರ್ ಅಂದ್ರೆ WP ಹೊಂದಿರುವಂತಹ 80 ಸಂಖ್ಯೆಯ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಬೇಕಾಗುತ್ತದೆ. ಸೋಲಾರ್ ಪ್ಯಾನೆಲ್ನ ರೇಟಿಂಗ್, ಗರಿಷ್ಠ ವೋಲ್ಟೇಜ್ VM ಇಸ್ ಈಕ್ವಲ್ ಟು 30 ವೋಲ್ಟ್ DC ಮತ್ತು ಗರಿಷ್ಠ ಕರೆಂಟ್ IM ಅದು 8 ಆಂಪಿಯರ್ 240 ವ್ಯಾಟ್ ಪವರ್ ಅಂದರೆ WP ಯನ್ನು ಕೊಡುತ್ತದೆ. ಇದು ಅಂದಾಜಾಗಿ 250 ವ್ಯಾಟ್ ಪವರ್ಗೆ ಹೊಂದಿಕೊಳ್ಳುತ್ತದೆ. 20 ಕಿಲೋ ವ್ಯಾಟ್ನ ಪವರ್ ಅನ್ನು ಪಡೆಯಲು ಪ್ರತಿಯೊಂದು ಪ್ಯಾನೆಲ್ ಸ್ಟ್ರಿಂಗ್ನಿಂದ ಉತ್ಪಾದನೆಯಾದ ವೋಲ್ಟೇಜ್ 30 ವೋಲ್ಟ್ ಇಂಟು 80 ಸಂಖ್ಯೆಯ ಪ್ಯಾನೆಲ್ಗಳು ಇಸ್ ಈಕ್ವಲ್ ಟು 2400 ವೋಲ್ಟ್ಗಳು. ಉತ್ಪಾದನೆಯಾದ ಪವರ್ 2400 ವೋಲ್ಟ್ ಇಂಟು 10 ಆಂಪಿಯರ್ ಇಸ್ ಈಕ್ವಲ್ ಟು 24,000 ವ್ಯಾಟ್ಗಳು. 20 ಕಿಲೋ ವ್ಯಾಟ್ ಪವರ್ ಪಡೆಯಲು 80 ಪ್ಯಾನೆಲ್ಗಳ ಅವಶ್ಯಕತೆ ಇರುತ್ತದೆ ಮತ್ತು 20 ಪ್ಯಾನೆಲ್ಗಳು ಹೊಂದಿರುವ 4 ಸ್ಟ್ರಿಂಗ್ಗಳನ್ನು ಮಾಡಲಾಗಿರುತ್ತದೆ. ಹಾಗಾಗಿ 100 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಪ್ಲಾಂಟ್ಗಾಗಿ ಸೋಲಾರ್ ಅರೇ ಕನಿಷ್ಠ 1 ಲಕ್ಷ ವ್ಯಾಟ್ ಉತ್ಪಾದನೆ ಮಾಡಬೇಕಾಗುತ್ತದೆ. ಇದನ್ನು ಸಾಧಿಸಲು 20 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ 5 ಸಂಖ್ಯೆಗಳಲ್ಲಿ ಬೇಕಾಗುತ್ತದೆ. 100 ಕಿಲೋ ವ್ಯಾಟ್ ಪವರ್ ಅನ್ನು ಪಡೆಯಲು 400 ಪ್ಯಾನೆಲ್ಗಳ ಅವಶ್ಯಕತೆ ಇರುತ್ತದೆ. ಇನ್ವರ್ಟರ್ನ ಆಯ್ಕೆ ಮತ್ತು ಸೈಜಿಂಗ್. ಇನ್ವರ್ಟರ್ ಅನ್ನು ಆಯ್ಕೆ ಮಾಡಲು ಪರಿಗಣಿಸಿದ ಅಂಶಗಳು ಅದರ ಕೆಪಾಸಿಟಿ,
ಟೆಕ್ನಾಲಜಿ, ಅನುಮೋದಿಸಿದ ಪವರ್ ಲೋಡ್, ಅವಶ್ಯಕತೆ ಇರುವ ಬ್ಯಾಟರಿಗಳು, ಸೋಲಾರ್ ಪ್ಯಾನೆಲ್ ವೋಲ್ಟೇಜ್, ಸೋಲಾರ್ ಪ್ಯಾನೆಲ್ ಕರೆಂಟ್. ಇನ್ವರ್ಟರ್ನ ಸ್ಪೆಸಿಫಿಕೇಶನ್ಗಳು: ಡಿಸಿ ಇನ್ಪುಟ್ ರೇಂಜ್, ಎಸಿ ಔಟ್ಪುಟ್, ವ್ಯಾಟ್ ಅಥವಾ ಕಿಲೋವ್ಯಾಟ್, ವೋಲ್ಟ್ ಆಂಪಿಯರ್ ಅಥವಾ ಕಿಲೋ ವೋಲ್ಟ್ ಆಂಪಿಯರ್. ಪವರ್ ಫ್ಯಾಕ್ಟರ್ PF is equal to 0.8 1000 ವ್ಯಾಟ್ is equal to 1250 ವೋಲ್ಟ್ ಆಂಪಿಯರ್. ವೇವ್ ಫಾರ್ಮ್: ಸೈನುಸೋಡಿಯಲ್, ಸ್ಕ್ವೇರ್ ವೇವ್, ಕ್ವಾಸಿ ಸೈನ್ ವೇವ್. ಇನ್ವರ್ಟರ್ ಔಟ್ಪುಟ್ ವೋಲ್ಟೇಜ್ is equal to 400 ವೋಲ್ಟ್ AC, 50 ಹರ್ಟ್ಜ್, 3 ಫೇಸ್. ಪವರ್ ಔಟ್ಪುಟ್ 20 ಕಿಲೋ ವ್ಯಾಟ್. ಇನ್ವರ್ಟರ್ನ ಡಿಸಿ ಇನ್ಪುಟ್ 450 ವೋಲ್ಟ್ನಿಂದ 850 ವೋಲ್ಟ್ ಡಿಸಿ, 30 ಆಂಪಿಯರ್. 2 ಚಾನೆಲ್ಗಳು. 100 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗಾಗಿ 2 ಚಾನೆಲ್ಗಳ 5 ಇನ್ವರ್ಟರ್ಗಳು ಬೇಕಾಗುತ್ತದೆ. ಈ ಇನ್ವರ್ಟರ್ಗಳನ್ನು ಎಸಿ ಕಂಬೈನರ್ಗೆ ಕನೆಕ್ಟ್ ಮಾಡಿ HT ಟ್ರಾನ್ಸ್ಫಾರ್ಮರ್ನ ಮೂಲಕ 100 ಕಿಲೋ ವ್ಯಾಟ್ ಅನ್ನು ಉತ್ಪಾದನೆ ಮಾಡುತ್ತಾರೆ. ಬ್ಯಾಟರಿಗಳ ಸೈಜಿಂಗ್: ಬ್ಯಾಟರಿ ಸೈಜ್ಗಳನ್ನು ನಿರ್ಧರಿಸಲು ಮೊದಲಿಗೆ ನಾವು ಸಿಸ್ಟಮ್ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು. ಸಿಸ್ಟಮ್ ವೋಲ್ಟೇಜ್ ಅನ್ನು 24 ವೋಲ್ಟ್ ಎಂದು ಪರಿಗಣಿಸಲಾಗಿದೆ. ಬ್ಯಾಟರಿಯ ಯೂನಿಟ್ ಸೈಜ್ 12 ವೋಲ್ಟ್ಗಳು. ಹಾಗಾಗಿ ಸಿಸ್ಟಮ್ ಕೆಪಾಸಿಟಿ ಮತ್ತು ಶಿಫಾರಸು ಮಾಡಲಾದ ವ್ಯಾಲ್ಯೂವಿನ ಆಧಾರದ ಮೇಲೆ ನಾವು ಬ್ಯಾಟರಿಗಳನ್ನು ಸೀರೀಸ್, ಪ್ಯಾರಲಲ್ ಅಥವಾ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ಜೋಡಿಸಬಹುದು. ಇನ್ವರ್ಟರ್ನ ಇನ್ಪುಟ್ ವೋಲ್ಟೇಜ್ 450 ವೋಲ್ಟ್ನಿಂದ 850 ವೋಲ್ಟ್ ಡಿಸಿ, ಗರಿಷ್ಠ 30 ಆಂಪಿಯರ್ಗಳು. ಹಾಗಾಗಿ ಬ್ಯಾಟರಿ ಬ್ಯಾಂಕ್ನ ವೋಲ್ಟೇಜ್ 300 ವೋಲ್ಟ್, 20 ಆಂಪಿಯರ್ ಡಿಸಿ ಪ್ರತಿ ಚಾನೆಲ್ಗೆ. ಪ್ರತಿ ಬ್ಯಾಟರಿಯ ವೋಲ್ಟೇಜ್ 12 ವೋಲ್ಟ್ ಡಿಸಿ ಮತ್ತು 20 ಆಂಪ್ ಅವರ್ ಆಗಿರುತ್ತದೆ. ಹಾಗಾಗಿ 12 ವೋಲ್ಟ್ ಇಂಟು 25 = 300 ವೋಲ್ಟ್. 300 ವೋಲ್ಟ್ ಡಿಸಿ ಪಡೆಯಲು ಅವಶ್ಯಕತೆ ಇರುವ ಬ್ಯಾಟರಿಗಳ ಸಂಖ್ಯೆ 300 / 12 = 25 ಸಂಖ್ಯೆಗಳು ಪ್ರತಿ ಚಾನೆಲ್ಗೆ. ಹಾಗಾಗಿ 4 ಚಾನೆಲ್ಗಳು ಬೇಕಾಗುತ್ತದೆ. 20 ಕಿಲೋವ್ಯಾಟ್ ಪವರ್ ಪಡೆಯಲು 4 ಬ್ಯಾಟರಿ ಬ್ಯಾಂಕ್ಗಳಿಂದ ಒಟ್ಟು 100 ಬ್ಯಾಟರಿಗಳು ಬೇಕಾಗುತ್ತದೆ. ಹಾಗಾಗಿ 100 ಕಿಲೋವ್ಯಾಟ್ ಮಾಡಲು ಈ ರೀತಿ 5 ಬ್ಯಾಂಕ್ಗಳು ಬೇಕಾಗಿದ್ದು ಒಟ್ಟಾರೆ 500 ಬ್ಯಾಟರಿಗಳು ಬೇಕು. ಅವುಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ ಪ್ರತಿ ಚಾನೆಲ್ಗೆ 300 ವೋಲ್ಟ್ ಡಿಸಿ ಔಟ್ಪುಟ್ ವೋಲ್ಟೇಜ್ ಅನ್ನು ಪಡೆಯಲಾಗುತ್ತದೆ. ಈ ರೀತಿ 5 ಬ್ರಾಂಚ್ಗಳ ಅವಶ್ಯಕತೆ ಇರುತ್ತದೆ. ಟೋಟಲ್ ಪವರ್ ರೇಟಿಂಗ್ 20 ಆಂಪಿಯರ್ ಇಂಟು 600 ವೋಲ್ಟ್ = 12,000 ವ್ಯಾಟ್ ಪ್ರತಿ ಬ್ಯಾಟರಿ ಬ್ಯಾಂಕ್ಗೆ. 2 ಬ್ಯಾಟರಿ ಬ್ಯಾಂಕ್ಗಳಿಗೆ ಪವರ್ ರೇಟಿಂಗ್ 2 × 12,000 ವ್ಯಾಟ್ = 24,000 ವ್ಯಾಟ್ಗಳು. ಹಾಗಾಗಿ 100 ಕಿಲೋ ವ್ಯಾಟ್ ಕೆಪಾಸಿಟಿ ಪಡೆಯಲು 20 ಕಿಲೋ ವ್ಯಾಟ್ನ 5 ಬ್ಯಾಟರಿ ಬ್ಯಾಂಕ್ಗಳ ಅವಶ್ಯಕತೆ ಇರುತ್ತದೆ. 100 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ಗೆ 10 × 5 × 2 ಬ್ಯಾಟರಿ ಬ್ಯಾಂಕ್ಗಳ ಅವಶ್ಯಕತೆ ಇರುತ್ತದೆ. 100 ಕಿಲೋ ವಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗೆ ಬೇಕಾದ ಕಾಂಪೊನೆಂಟ್ಗಳ ಆಯ್ಕೆ: 100 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗಾಗಿ ಸೋಲಾರ್ ಅರೆ ಕನಿಷ್ಠ 1,00,000 ವ್ಯಾಟ್ಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತದೆ. ಇದನ್ನು ಸಾಧಿಸಲು 20 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ 5 ಸಂಖ್ಯೆಗಳಲ್ಲಿ ಬೇಕಾಗುತ್ತದೆ. 20 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗೆ ಸೋಲಾರ್ ಅರೆಯಿಂದ ಕನಿಷ್ಠ 20,000 ವ್ಯಾಟ್ಗಳ ಉತ್ಪಾದನೆ ಮಾಡಬೇಕು. ಇದನ್ನು ಸಾಧಿಸಲು 250 ವ್ಯಾಟ್ ಪವರ್ WP ಹೊಂದಿರುವ 80 ಸೋಲಾರ್ ಪ್ಯಾನೆಲ್ಗಳನ್ನು ಕನೆಕ್ಟ್ ಮಾಡುವ ಅವಶ್ಯಕತೆ ಇರುತ್ತದೆ. ಮತ್ತು ಇದೇ ರೀತಿಯಲ್ಲಿ 100 ಕಿಲೋ ವ್ಯಾಟ್ ಪವರ್ ಅನ್ನು ಉತ್ಪಾದನೆ ಮಾಡಲು 5 ಬ್ರಾಂಚ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಸೋಲಾರ್ ಅರೆಯು ಸೀರೀಸ್ನಲ್ಲಿ ಕನೆಕ್ಟ್ ಆದ 20 ಪ್ಯಾನೆಲ್ಗಳ 4 ಸ್ಟ್ರಿಂಗ್ ಪಾತ್ಗಳನ್ನು ಹೊಂದಿರುತ್ತದೆ. ಇವೆಲ್ಲವೂ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ದು 600 ವೋಲ್ಟ್ ಸ್ಟ್ರಿಂಗ್ ವೋಲ್ಟೇಜ್ನಿಂದ 20,000 ವ್ಯಾಟ್ ಅರೆ ಔಟ್ಪುಟ್ ಅನ್ನು ಪಡೆಯಬಹುದು. ಆದರೆ ಸಿಂಗಲ್ ಅರೆ ಜಂಕ್ಷನ್ ಬಾಕ್ಸ್ ಔಟ್ಪುಟ್ 600 ವೋಲ್ಟ್ 15 ಆಂಪಿಯರ್. ನಮ್ಮ ಬಳಿ ಗರಿಷ್ಠ ವೋಲ್ಟೇಜ್ VM = 30 ವೋಲ್ಟ್, ಗರಿಷ್ಠ ಕರೆಂಟ್ IM = 10 ಆಂಪಿಯರ್.
ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ ವಿ ಡಿಸಿ ಔಟ್ಪುಟ್ ಆಗಿರಬೇಕು. ಇದನ್ನು ಪಡೆಯಲು 12 ವೋಲ್ಟ್ನ 15 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ. ಒಟ್ಟಾರೆ 4 ಬ್ರಾಂಚ್ಗಳಿಂದ 60 ಬ್ಯಾಟರಿಗಳ ಅವಶ್ಯಕತೆ ಇರುತ್ತದೆ. ಈಗ ಪಿಸಿಯು ಅಥವಾ ಇನ್ವರ್ಟರ್ನ ಸೋಲಾರ್ ಡಿಸಿ ಇನ್ಪುಟ್ ರೇಂಜ್ 30 ಆಂಪಿಯರ್ನ 450 ವೋಲ್ಟ್ನಿಂದ 850 ವೋಲ್ಟ್ನ ನಡುವೆ ಇರಬೇಕು. ಉತ್ಪಾದಿಸಿದ ಪವರ್ 400 ವೋಲ್ಟ್ 50 ಹರ್ಟ್ಸ್ 3 ಫೇಸ್ 20 ಕಿಲೋ ವ್ಯಾಟ್. ಇದೇ ರೀತಿ 5 ಬ್ರಾಂಚ್ಗಳ ಅವಶ್ಯಕತೆ ಇರುತ್ತದೆ. ಸಿಂಗಲ್ ಲೈನ್ ಡಯಾಗ್ರಾಮ್. 100 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಲಾಂಟ್ನ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ಬರೆಯಿರಿ. SLD ಅಂದರೆ ಸಿಂಗಲ್ ಲೈನ್ ಡಯಾಗ್ರಾಮ್. 100 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಲಾಂಟ್ನ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಗಳು ಮತ್ತು ಅದರ ಕನೆಕ್ಷನ್ಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಬಹುದು. ವಿವಿಧ ಕಾಂಪೊನೆಂಟ್ಗಳು ಹೇಗೆ ಕನೆಕ್ಟ್ ಆಗಿದೆ ಎಂದು ನೋಡೋಣ. 250 ವ್ಯಾಟ್ ಪವರ್ನ ಗರಿಷ್ಠ ವೋಲ್ಟೇಜ್ 30 ವಿಎಂನ ಗರಿಷ್ಠ ಕರೆಂಟ್ 10 IMನ 20 ಪ್ಯಾನೆಲ್ಗಳನ್ನು ಒಂದು ಸೀರೀಸ್ ಸ್ಟ್ರಿಂಗ್ ಆಗಿ ಕನೆಕ್ಟ್ ಮಾಡಲಾಗುತ್ತದೆ. ಇಂತಹ 2 ಸ್ಟ್ರಿಂಗ್ಗಳನ್ನು ಡಿಸಿ ಡಿಸ್ಕನೆಕ್ಟರ್ 1 ಮೂಲಕ ಅರೆ ಜಂಕ್ಷನ್ ಬಾಕ್ಸ್ 1ಗೆ ಕನೆಕ್ಟ್ ಮಾಡಲಾಗುತ್ತದೆ. ಗರಿಷ್ಠ ವೋಲ್ಟೇಜ್ 30 ವಿಎಂನ ಗರಿಷ್ಠ ಕರೆಂಟ್ 10 IMನ 20 ಪ್ಯಾನೆಲ್ಗಳನ್ನು ಒಂದು ಸೀರೀಸ್ ಸ್ಟ್ರಿಂಗ್ ಆಗಿ ಕನೆಕ್ಟ್ ಮಾಡಲಾಗುತ್ತದೆ. ಇಂತಹ 2 ಸ್ಟ್ರಿಂಗ್ಗಳನ್ನು ಡಿಸಿ ಡಿಸ್ಕನೆಕ್ಟರ್ 2ರ ಮೂಲಕ ಅರೆ ಜಂಕ್ಷನ್ ಬಾಕ್ಸ್ 2ಕ್ಕೆ ಕನೆಕ್ಟ್ ಮಾಡಲಾಗುತ್ತದೆ. ಒಟ್ಟು 80 ಸೋಲಾರ್ ಪ್ಯಾನೆಲ್ಗಳು ಬೇಕಾಗುತ್ತದೆ. ಅರೆ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 30 ಆಂಪಿಯರ್ನ 300 ವೋಲ್ಟ್ ಆಗಿರುತ್ತದೆ. ಅರೆ ಜಂಕ್ಷನ್ ಬಾಕ್ಸ್ ಅನ್ನು ಡಿಸಿ ಡಿಸ್ಕನೆಕ್ಟರ್ ಮೂಲಕ ಚಾರ್ಜ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಚಾರ್ಜ್ ಕಂಟ್ರೋಲರ್ ಅನ್ನು ಡಿಸಿ ಡಿಸ್ಕನೆಕ್ಟರ್ನ ಮೂಲಕ ಬ್ಯಾಟರಿ ಬ್ಯಾಂಕ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಇಲ್ಲಿ 100 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿರಲಾಗುತ್ತದೆ. ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ ಅನ್ನು ಡಿಸಿ ಡಿಸ್ಕನೆಕ್ಟರ್ನ ಮೂಲಕ ಇನ್ವರ್ಟರ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಇನ್ವರ್ಟರ್ನ ಅವಶ್ಯಕ ವೋಲ್ಟೇಜ್ 450ರಿಂದ 850 ವೋಲ್ಟ್ ಡಿಸಿ, 30 ಆಂಪಿಯರ್ ಇಂಟು 2 ಇನ್ಪುಟ್ಗಳು. ಬ್ಯಾಟರಿ ಬ್ಯಾಂಕ್ಗಳಿಂದ ಡಿಸಿ ಪವರ್ ಪಡೆದ ಇನ್ವರ್ಟರ್ನ ಔಟ್ಪುಟ್ 400 ವೋಲ್ಟ್ 50 ಹರ್ಟ್ಸ್ 3 ಫೇಸ್ ಎಸಿ ಪವರ್ ಆಗಿರುತ್ತದೆ. ಇನ್ವರ್ಟರ್ನ ಔಟ್ಪುಟ್ ಪವರ್ ಅನ್ನು ಎಸಿ ಡಿಸಿ ಡಿಸ್ಕನೆಕ್ಟರ್ನ ಮೂಲಕ ಎಸಿ ಕಂಬೈನರ್, HT ಟ್ರಾನ್ಸ್ಫಾರ್ಮರ್ ಮತ್ತು ಲೋಡ್ಗಳಿಗೆ ಕೊಡಲಾಗುತ್ತದೆ. 100 ಕಿಲೋ ವ್ಯಾಟ್ ಸೋಲಾರ್ ಫೋಟೋವೋಲ್ಟಾಯಿಕ್ ಪವರ್ಗಾಗಿ ಸಿಂಗಲ್ ಲೈನ್ ಡಯಾಗ್ರಾಮ್. 5 ಸಂಖ್ಯೆಯ 20 ಕಿಲೋ ವ್ಯಾಟ್ ಸೋಲಾರ್ ಫೋಟೋವೋಲ್ಟಾಯಿಕ್ಗಳನ್ನು ಎಸಿ ಕಂಬೈನರ್ನ ಮೂಲಕ HT ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಮಾಡಿ. HT ಟ್ರಾನ್ಸ್ಫಾರ್ಮರ್ ಎಸಿ ಡಿಸ್ಕನೆಕ್ಟರ್ಗಳ ಮೂಲಕ ಎಸಿ ಲೋಡ್ಗಳಿಗೆ ಕನೆಕ್ಟ್ ಆಗಿರುತ್ತದೆ. ಮೆಟೀರಿಯಲ್ಗಳ ಪಟ್ಟಿ. 100 ಕಿಲೋ ವ್ಯಾಟ್ ಸೋಲಾರ್ ಫೋಟೋವೋಲ್ಟಾಯಿಕ್ ಸಿಸ್ಟಮ್ ನನ್ನು ಇನ್ಸ್ಟಾಲ್ ಮಾಡಲು ಬೇಕಾಗಿರುವಂತಹ ಮೆಟೀರಿಯಲ್ಗಳ ಪಟ್ಟಿ ಈ ಕೆಳಗೆ ನೀಡಲಾಗಿದೆ. ಸೋಲಾರ್ ಪ್ಯಾನೆಲ್ಗಳ ಸಂಖ್ಯೆ 400, ಇನ್ವರ್ಟರ್ 5, ಬ್ಯಾಟರಿ ಬ್ಯಾಂಕ್ 500, ಅರೆ ಜಂಕ್ಷನ್ ಬಾಕ್ಸ್ 10, ಚಾರ್ಜ್ ಕಂಟ್ರೋಲರ್ 10, ಡಿಸಿ ಡಿಸ್ಕನೆಕ್ಟರ್ಗಳು 40, ಎಸಿ ಡಿಸ್ಕನೆಕ್ಟರ್ 15, ಸೂಕ್ತವಾದ ಕೇಬಲ್ಗಳು ಬೇಕಾದಷ್ಟು, ಎಸಿ ಕಂಬೈನರ್ 1, HT ಟ್ರಾನ್ಸ್ಫಾರ್ಮರ್ 1. ಸೋಲಾರ್ ಕೇಬಲ್ಗಳ ಸ್ಪೆಸಿಫಿಕೇಶನ್ಗಳು ಕೆಳಗೆ ನೀಡಲಾಗಿದೆ. MC4 ಕನೆಕ್ಟರ್ ಸ್ಪೆಸಿಫಿಕೇಶನ್ಗಳು ಈ ಕೆಳಗೆ ನೀಡಲಾಗಿದೆ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 100 ಕಿಲೋವಾಟ್ ಸೋಲಾರ್ ಫೋಟೋವೋಲ್ಟಾಯಿಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 100 ಕಿಲೋವಾಟ್ ಸೋಲಾರ್ ಫೋಟೋವೋಲ್ಟಾಯಿಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು. ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.